ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಿಂದಿನ ವಿಡಿಯೋದಲ್ಲಿ ಇವಾಗ ಮಾಡುವಂತ ವಿಡಿಯೋ ಏನಿದೆ ಇದು 9ನೇ ತರಗತಿಗೆ ಸಂಬಂಧಿಸಿದಂತೆ 7ನೇ ವಿಡಿಯೋ ಆಗಿರುತ್ತೆ. ನಾನು 6ನೇ ವಿಡಿಯೋದಲ್ಲಿ ಹೇಳ್ದಂಗೆ ಯಾರಿಗೆಲ್ಲ ಥಿಯರಿ ಕ್ಲಾಸ್ ಬೇಕು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳಿದೆ. ಎಸ್ ಮ್ಯಾಮ್ ಕ್ಲಾಸ್ ಬೇಕು ರೀ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಜೊತೆಗೆ ಸೈನ್ಸ್ ಕ್ಲಾಸ್ ಕಂಪ್ಲೀಟ್ ಆದ್ಮೇಲೆ ಮ್ಯಾಥಮೆಟಿಕ್ಸ್ ಕ್ಲಾಸ್ ಮಾಡಿ ಮೇಡಮ್ ಅಂತ ಹೇಳಿ ಹಾಕಿದ್ದಾರೆ. ಜೊತೆಗೆ 10th to PU ಸಿಲೆಬಸ್ ಕೂಡ ಕ್ಲಾಸ್ ಮಾಡಿ ಅಂತ ಹೇಳಿದ್ದಾರೆ. 10th to PU ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾಡೋಣ ಅಂತ ಹೇಳಿದ್ರೆ, ನೋಡಿ ಈಗ 3ನೇ ತರಗತಿಯಿಂದ ಕೂಡ ಸೈನ್ಸ್ ನಿಮ್ಗೆ ಇಲ್ಲಿ ಲಭ್ಯ ಇರತ್ತೆ. ಓಕೆ, EVS ಗೆ ಅಂದ್ರೆ ಅದರಲ್ಲಿ 3rd 4th 5th EVS ಇರುತ್ತೆ. ಅಲ್ಲಿಂದ ಏನು ಹೊಸ TET ನಲ್ಲಿ ಆಡ್ ಮಾಡಿದ್ದಾರೆ, EVS ಗೆ ಸಂಬಂಧಪಟ್ಟಂತೆ 10th ಕ್ಲಾಸ್ ವರ್ಗೂ ಪೇಪರ್ 1 ನಲ್ಲಿ ಆಡ್ ಮಾಡಿದ್ದಾರೆ. ಸೊ ಇದಾದ್ಮೇಲೆ ಮ್ಯಾಥಮೆಟಿಕ್ಸ್ ಅನ್ನ ನೋಡ್ಕೊಳ್ತಾ ಹೋಗೋಣ. ಓಕೆ, ಅದಾದ್ಮೇಲೆ ನೋಡಿ ಮ್ಯಾಥಮೆಟಿಕ್ಸ್ ಕೂಡ 10th ವರ್ಗೂ ಆಗ್ಬೇಕು, ಸೈನ್ಸ್ ಕೂಡ 10th ವರ್ಗೂ ಆಗ್ಬೇಕು. ಅದಾದ ನಂತರನೇ ನಾವು PUC ಸಿಲೆಬಸ್ ಅನ್ನು ನೋಡ್ತಾ ಹೋಗೋಣ. ಓಕೆ, ಅದಾದ ನಂತರ PUC ಸಿಲೆಬಸ್ ಇರುತ್ತೆ. ಓಕೆ, PU ಸಿಲೆಬಸ್ ಮಾಡಿ ಅಂತ ಹೇಳಿದ್ದೀರಾ ಅಲ್ವಾ, ಅವರಿಗೆ ಈ ಮೂಲಕ ಹೇಳ್ತಾ ಇರೋದು. ಓಕೆ, ಮಾಡೋಣ. ಆದ್ರೆ ಯಾವಾಗ ಇದು ಎಲ್ಲ ಮುಗಿಲಿ ಅಲ್ವಾ, ಫಸ್ಟ್ ಇದು ಮುಗಿಬೇಕು. ಜೊತೆಗೆ ಮೆಂಟಲ್ ಎಬಿಲಿಟಿ ಬಹಳಷ್ಟು ಇದೆ. ಜೊತೆಗೆ ಪೇಪರ್ 1 GK ಪೇಪರು ಇದೆಲ್ಲಾನು ಕಂಪ್ಲೀಟ್ ಮಾಡ್ಬೇಕಲ್ವಾ. ಒಂದೇ ಸಲ PU ಗೆ ಹೋಗೋದಕ್ಕಿಂತ ಮುಂಚೆ ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ PU ಗೆ ಹೋಗೋಣ. ಓಕೆ, ಒಟ್ನಲ್ಲಿ ನೀವು ನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚೆ 10ನೇ ತರಗತಿವರೆಗೂ ಜೊತೆಗೆ GK ಇದೆಲ್ಲವನ್ನು ಕೂಡ ಏನ್ ಮಾಡಿರ್ಬೇಕು, ಕವರ್ ಮಾಡಿರ್ಬೇಕು. ಓಕೆ, ನೋಟಿಫಿಕೇಶನ್ ಆದ್ಮೇಲೆ ಏನ್ ಮಾಡ್ಬೇಕು, ನೀವು ಜಸ್ಟ್ ರಿವಿಷನ್ ಮಾಡ್ಬೇಕು. ಓಕೆ, ಎಸ್, ಯಾರೆಲ್ಲ ತಯಾರಿಯಲ್ಲಿ ಇದ್ದೀರಾ ಅವ್ರಿಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಸೈನ್ಸ್ ಯಾವ್ದು ಇವಾಗ 9ನೇ ತರಗತಿ ಹೌದಲ್ವಾ. ಸೊ ಈಗ 7ನೇ ವಿಡಿಯೋ, ಇದರಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕೆ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದರಲ್ಲಿ ಕೆಲವೊಂದು ಅಪ್ಲೈಡ್ ಕ್ವೆಶನ್ಸ್ ಏನಿರುತ್ತೆ ಅದು EVS ಅಲ್ಲಿ ಕೇಳ್ತಾ ಹೋಗ್ತಾರೆ. ಓಕೆ, ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಏನು, ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಏನು? ನಮ್ಮ ಸುತ್ತಮುತ್ತ ಇರುವಂತಹ ಅನೇಕ ರೀತಿಯ ವಸ್ತುಗಳನ್ನ ನಾವು ನೋಡ್ತೀವಿ. ಅದರಲ್ಲೂ ಪ್ರಕೃತಿಯಲ್ಲಿ ದೊರಕುವಂತಹ ನಮಗೆ ಉಪಯುಕ್ತವಾಗುವಂತಹ ವಸ್ತುಗಳನ್ನ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿಬಹುದು. ಕ್ಲಿಯರ್? ಯಾವೆಲ್ಲ ಪ್ರಕೃತಿಯಲ್ಲಿ ದೊರಕ್ತವೆ ಅವು ನಮ್ಗೆ ಯೂಸ್ಫುಲ್ ಆಗುವಂತವನ್ನ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಇನ್ನು ಭೂಮಿಯ ಮೇಲಿರುವಂತ ಆ ಸಂಪನ್ಮೂಲಗಳು ಯಾವ್ಯಾವು? ಭೂಮಿಯ ಮೇಲೆ ಇರುವಂತ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿದ್ರೆ, ನಡೆದಾಡುವ ನೆಲ, ಕುಡಿಯುವ ನೀರು, ಉಸಿರಾಡುವ ಗಾಳಿ, ಜೊತೆಗೆ ಅರಣ್ಯಗಳು, ಸೌರಶಕ್ತಿ, ವನ್ಯಜೀವಿಗಳು, ಪಳೆಯುಳಿಕೆ ಇಂಧನಗಳು, ಖನಿಜಗಳು, ಇವೆಲ್ಲವೂ ಕೂಡ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಜೀವಗೋಳ ಅಂದ್ರೆ ಏನು ನೋಡಿ, ಭೂಮಿಯ ಮೇಲೆ ಜಲಗೋಳ, ವಾಯುಗೋಳ ಮತ್ತೆ ಭೂಗೋಳ ಅಂತ ಹೇಳಿ ಒಂದರಡನ್ನೊಂದು ಪರಸ್ಪರ ಪ್ರತಿವರ್ತಿಸಿ ಜೀವಿಗಳು ಬದುಕೋದಕ್ಕೆ ಸಾಧ್ಯವಾಗಿರುವಂತ ಪ್ರದೇಶಕ್ಕೆ ನಾವು ಜೀವಗೋಳ ಮೀನ್ಸ್ ಬಯೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ಜೀವಗೋಳದಲ್ಲಿ ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳು ಏನನ್ನ ಒಳಗೊಂಡಿದೆ ಅಂತ ಕೇಳಿದರೆ, ಜೀವಗೋಳದಲ್ಲಿ ಜೈವಿಕ ಘಟಕಗಳು ಜೀವಿಗಳನ್ನ ಒಳಗೊಂಡಿದ್ದಾವೆ. ಅದೇ ಅಜೈವಿಕ ಘಟಕಗಳು ಗಾಳಿ, ನೀರು, ಮಣ್ಣು ಇವೆಲ್ಲವನ್ನು ಒಳಗೊಂಡಿದೆ. ಇನ್ನು ಗಾಳಿಯ ಚಲನೆ ಹೇಗೆ ಉಂಟಾಗುತ್ತೆ ನೋಡಿ, ಗಾಳಿಯ ಚಲನೆ ಹೇಗೆ ಉಂಟಾಗುತ್ತೆ ಅಂದ್ರೆ, ವಾತಾವರಣದಲ್ಲಿ ಇರುವಂತಹ ಗಾಳಿ ಬಿಸಿ ಆಗೋದು ಮತ್ತು ನೀರಾವಿ ಆಗುವುದರ ಪರಿಣಾಮವಾಗಿ ಉಂಟಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ನೀವು ಇದನ್ನ ಚೆನ್ನಾಗಿ ತಿಳ್ಕೊಬೇಕು. ಅಂದ್ರೆ ಈ ಪಾಯಿಂಟ್ ಏನಿದೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ವಾತಾವರಣದಲ್ಲಿ ಇರುವಂತಹ ಗಾಳಿ ಬಿಸಿ ಆಗೋದು ಮತ್ತೆ ನೀರಾವಿ ಆಗುವುದರ ಪರಿಣಾಮವಾಗಿ ಗಾಳಿಯ ಚಲನೆ ಉಂಟಾಗುತ್ತೆ. ಕ್ವೆಶನ್ ಹೆಂಗ್ ಬರುತ್ತೆ, ಗಾಳಿಯ ಚಲನೆ ಯಾವ ರೀತಿ ಉಂಟಾಗುತ್ತೆ ಅಮಾಂಗ್ ದಿ ಫಾಲೋಯಿಂಗ್, ಸೊ ಚೂಸ್ ದ ರೈಟ್ ಆನ್ಸರ್ ಅಂತ ಇದ್ದಾಗ ಯಾವ್ದನ್ನ ಚೂಸ್ ಮಾಡ್ಬೇಕು? ಗಾಳಿ ಬಿಸಿ ಆಗೋದು ಜೊತೆಗೆ ನೀರು ಆವಿ ಆಗುವುದರ ಪರಿಣಾಮವಾಗಿ ಚಲನೆ ಉಂಟಾಗುತ್ತೆ. ಯಾವುದು ನಮಗೆ ಮಳೆಯನ್ನ ತರುತ್ತೆ, ಯಾವುದು ಮಳೆಯನ್ನ ತರುತ್ತೆ ನೋಡಿ, ಭಾರತದ ಅತಿ ಹೆಚ್ಚು ಪ್ರದೇಶಗಳಲ್ಲಿ ನೈಋತ್ಯ ಅಥವಾ ಈಶಾನ್ಯ ಮಾರುತಗಳು. ಕ್ಲಿಯರ್? ನೈಋತ್ಯ ಅಥವಾ ಈಶಾನ್ಯ ಮಾರುತಗಳು ಮಳೆಯನ್ನ ತರ್ತವೆ. ಗಾಳಿಯ ಪ್ರವಾಹಗಳು ಹೇಗೆ ಉಂಟಾಗುತ್ತೆ ನೋಡಿ, ಗಾಳಿಯ ಪ್ರವಾಹಗಳು ಯಾವ ರೀತಿ ಉಂಟಾಗುತ್ತೆ ಅಂದ್ರೆ, ಗಾಳಿಯ ಅಸಮ ಕಾಸುವಿಕೆಯಿಂದ. ಓಕೆ, ಗಾಳಿಯ ಅಸಮ ಅಂದ್ರೆ ಅನ್ಈಕ್ವಲ್
ಕಾಸುವಿಕೆಯಿಂದ ಗಾಳಿಯ ಪ್ರವಾಹಗಳು ಉಂಟಾಗ್ತವೆ. ಗಾಳಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸಿದಾಗ ಮಾರುತಗಳು ಉಂಟಾಗುತ್ತೆ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಗಾಳಿಯ ಪ್ರವಾಹಗಳು ಹೇಗೆ ಉಂಟಾಗುತ್ತೆ ಅಂತ ಹೇಳಿದಾಗ, ಅಸಮ ಕಾಸುವಿಕೆಯಿಂದ ಪ್ರವಾಹಗಳು ಉಂಟಾದ್ರೆ, ಗಾಳಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸಿದಾಗ ನಾವು ಅದನ್ನ ಮಾರುತಗಳು ಅಂತ ಕರಿತೀವಿ. ಸೊ ಮಾರುತ ಅಂದ್ರೆ ಏನು? ಗಾಳಿ ಯಾವಾಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸುತ್ತೆ ಅದನ್ನ ನಾವು ಮಾರುತ ಅಂತ ಹೇಳ್ತೀವಿ. ಮಾರುತ ಅಂದ್ಕೂಡ್ಲೆ ನಿಮ್ಗೆ ಏನ್ ನೆನಪಾಗುತ್ತೆ? ಚಂಡಮಾರುತ ನೆನಪಾಗುತ್ತೆ. ನನಗಂತೂ ಅದ್ ನೆನಪಾಗುತ್ತೆ. ನಿಮಗೆ ಯಾವತ್ತು ನೆನಪಾಗುತ್ತೆ? ನೋಡಿ, ಮೋಡಗಳು ಹೇಗೆ ಉಂಟಾಗುತ್ತವೆ ಮತ್ತು ಹೇಗೆ ಮಳೆ ತರುತ್ತವೆ ಅಂತ ಇದೆ. ಓಕೆ, EVS ಅಲ್ಲೂ ಕೂಡ ಇದು ಇತ್ತು. ಇವೆಲ್ಲವೂ ಕೂಡ EVS ಗೆ ಸಂಬಂಧಪಟ್ಟಿರುವಂತದ್ದೇ. ಓಕೆ, ಹಗಲಿನಲ್ಲಿ ಏನಾಗುತ್ತೆ? ನೀರಿನ ಮೂಲಗಳು ಬಿಸಿಯಾದಾಗ, ಹಗಲಲ್ಲಿ ಏನಿರ್ತಾನೆ? ಸೂರ್ಯ ಇರ್ತಾನೆ. ಏನಿರ್ತಾನೆ ಅಲ್ಲ, ಹಗಲಿನಲ್ಲಿ ಸೂರ್ಯ ಇರ್ತಾನೆ, ಹೌದಲ್ವಾ? ಸೊ ಸೂರ್ಯ ಏನು ಹಗಲಿನಲ್ಲಿ ಇರೋ ಕಾರಣ ನೀರಿನ ಮೂಲಗಳೆಲ್ಲ ಏನಾಗುತ್ತೆ? ಬಿಸಿ ಆಗುತ್ತೆ. ಸೊ ಆಗ ಸಾಕಷ್ಟು ಪ್ರಮಾಣದ ನೀರು ಆವಿಯಾಗಿ ಗಾಳಿಯನ್ನ ಸೇರ್ಕೊಂಡ್ಬಿಡುತ್ತೆ. ಇದು ನೀರಾವಿಯೊಂದಿಗೆ ಮೇಲೆ ಇರುತ್ತೆ, ಜೊತೆಗೆ ಗಾಳಿಯು ಮೇಲಕ್ಕೆ ಹೋದಂತೆ ಏನಾಗುತ್ತೆ? ಹಿಗ್ಗುತ್ತಾ ಹೋಗುತ್ತೆ, ಜೊತೆಗೆ ತಂಪಾಗುತ್ತೆ. ಇದರಿಂದ ಗಾಳಿಯಲ್ಲಿ ಇರುವಂತಹ ನೀರಾವಿ ತಂಪಾಗಿ ಚಿಕ್ಕ ಚಿಕ್ಕ ಹನಿಗಳಾಗಿ ಪರಿವರ್ತನೆ ಆಗುತ್ತೆ. ಗಾಳಿಯಲ್ಲಿ ಇರುವಂತಹ ಧೂಳು ಅಥವಾ ಇತರೆ ಸಣ್ಣ ಕಣಗಳು ನ್ಯೂಕ್ಲಿಯಸ್ ನಂತೆ ವರ್ತಿಸಿದಾಗ, ನೋಡಿ, ಗಾಳಿಯಲ್ಲಿ ಇರುವಂತಹ ಧೂಳು ಅಥವಾ ಕೆಲವೊಂದಿಷ್ಟು ಪಾರ್ಟಿಕಲ್ಸ್ ನ್ಯೂಕ್ಲಿಯಸ್ ತರ ವರ್ತಿಸಿದಾಗ ಅದರ ಸುತ್ತಲೂ ನೀರಿನ ಹನಿಗಳು ಘನೀಭವಿಸ್ತವೆ. ಒಮ್ಮೆ ನೀರಿನ ಹನಿಗಳು ಉಂಟಾದ ನಂತರ ಅವು ಒಂದಕ್ಕೊಂದು ಸೇರಿ ಘನೀಭವಿಸುತ್ತಾ ದೊಡ್ಡದಾಗುತ್ತವೆ. ಈ ರೀತಿ ಅವು ಸಾಕಷ್ಟು ದೊಡ್ಡದಾದಾಗ ಮತ್ತು ಭಾರವಾದಾಗ ಅವು ಮಳೆಯಾಗಿ ಸುರಿಯುತ್ತವೆ. ಕೆಲವೊಮ್ಮೆ ಗಾಳಿಯ ಉಷ್ಣತೆಯು ಕಡಿಮೆ ಇದ್ದಾಗ ಏನಾಗುತ್ತೆ? ಕೆಲವೊಂದ್ಸತಿ ಗಾಳಿಯ ಉಷ್ಣತೆ ಕಡಿಮೆ ಇದ್ದಾಗ ಹಿಮ, ಮಂಜು ಅಥವಾ ಆಲಿಕಲ್ಲಿನ ರೂಪದಲ್ಲಿ ಅದು ಹನಿಯುತ್ತದೆ. ಓಕೆ, ಕೆಲವರು ಕಮೆಂಟ್ ಮಾಡಿದ್ರು, ಮೇಡಮ್ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ನಮ್ಗೆ, ವಾಟರ್ ಸೈಕಲ್ ಬಗ್ಗೆ ತುಂಬಾ ಸರಳವಾಗಿದೆ ಅಂತ. ನೋಡಿ, ಯಾಕೆ ಅದು ಸರಳ ಅಂತ ಅನ್ನಿಸ್ತು ಅಂದ್ರೆ, ಅದು ಜಸ್ಟ್ 4th ಸ್ಟ್ಯಾಂಡರ್ಡ್ ಏನೋ 5th ಅನ್ಸುತ್ತೆ ಅಷ್ಟೇ. ಆದ್ರೆ ನೋಡಿ 9th ಲೆವೆಲ್ ಅಲ್ಲಿ ಏನಾಗುತ್ತೆ? ಸ್ವಲ್ಪ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಯ್ತು ಅಷ್ಟೇ. ಸೊ ಅದಕ್ಕೆ ಅಲ್ಲಿ ಅದನ್ನ ನೀವು ತಿಳ್ಕೊಂಡಾಗ ಇದೇನಾಗುತ್ತೆ? ವೆರಿ ಈಸಿ ಅಂತ ಅನ್ಸುತ್ತೆ ಅಷ್ಟೇ. ಓಕೆ, ಮುಂದೆ ಹೋಗೋಣ. ಗಾಳಿಯ ಗುಣಮಟ್ಟ ಹೇಗೆ ಹದಗೆಡುತ್ತೆ ಮತ್ತು ಗಾಳಿಯಲ್ಲಿ ಆಗುವಂತ ಬದಲಾವಣೆಯಿಂದ ನಮಗೆ ಮತ್ತು ಇತರ ಜೀವಿಗಳಿಗೆ ಹೇಗೆ ಪರಿಣಾಮ ಬೀರುತ್ತೆ? ನೋಡಿ, ಗಾಳಿಯ ಗುಣಮಟ್ಟ ಹೇಗೆ ಹದಗೆಡುತ್ತೆ, ಅದರಿಂದ ನಮಗೆ ಎಲ್ಲಾ ಜೀವಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ನೋಡಿ, ಫಾಸಲ್ ಇಂಧನ ಅಂದ್ರೆ ಏನು? ಫಾಸಲ್ ಫ್ಯೂಯಲ್ಸ್ ಮೀನ್ಸ್ ಪೆಟ್ರೋಲಿಯಂ, ಕಲ್ಲಿದ್ದಲು, ಇವೆಲ್ಲ ಏನು ಸ್ವಲ್ಪ ಪ್ರಮಾಣದ ನೈಟ್ರೋಜನ್ ಮತ್ತು ಫಾಸ್ಫರಸ್ ಗಳನ್ನ ಒಳಗೊಂಡಿದೆ. ಏನು? ಸ್ವಲ್ಪ ಪ್ರಮಾಣದ ಒಳಗೊಂಡಿರುತ್ತೆ. ಈ ಇಂಧನವನ್ನ ನಾವೇನಾದ್ರೂ ಉರಿಸಿದಾಗ ಅದರಲ್ಲಿ ಇರುವಂತಹ ನೈಟ್ರೋಜನ್ ಮತ್ತೆ ಫಾಸ್ಫರ್ಗಳು ಏನಾಗುತ್ತೆ? ಫಾಸ್ಫರಸ್ ಏನಿರುತ್ತೆ ಅವು ದಹಿಸ್ಬಿಟ್ಟು, ಅಂದ್ರೆ ಏನಾಗುತ್ತೆ? ಅವು ದಹನಕ್ಕೆ ಒಳಗಾದಾಗ ಏನಾಗುತ್ತೆ? ವಿವಿಧ ರೀತಿಯಾಗಿರುವಂತಹ ನೈಟ್ರೋಜನ್ ಜೊತೆಗೆ ಫಾಸ್ಫರಸ್ ಆಕ್ಸೈಡ್ ಗಳನ್ನ ಉಂಟು ಮಾಡುತ್ತೆ. ಮೀನ್ಸ್ ಅವು ದಹಿಸಿದಾಗ, ದಹನಕ್ಕೆ ಒಳಪಟ್ಟಾಗ ಏನಾಗುತ್ತೆ? ಅವುಗಳ ಅಕಾರ್ಡಿಂಗ್ಲಿ ಅವು ಆಕ್ಸೈಡ್ಸ್ ಅನ್ನ ಉಂಟು ಮಾಡುತ್ತೆ. ಈಗ ನೈಟ್ರೋಜನ್ ಆಕ್ಸೈಡ್ ಅನ್ನ ಉಂಟು ಮಾಡಿದ್ರೆ, ಜೊತೆಗೆ ಫಾಸ್ಫರಸ್ ಆಕ್ಸೈಡ್ ಗಳನ್ನ ಉಂಟು ಮಾಡುತ್ತೆ ಗಾಳಿಯ ಜೊತೆಗೆ ವರ್ತಿಸಿ. ಸೊ ಅವುಗಳನ್ನ ಉಸಿರಾಡೋದ್ರಿಂದ ನಮಗೆ ಏನಾಗುತ್ತೆ? ತೊಂದರೆ ಆಗುತ್ತೆ. ಓಕೆ, ಜೊತೆಗೆ ಅವು ನೀರಿನಲ್ಲಿ ಕರಗೋದ್ರಿಂದ ಏನಾಗುತ್ತೆ? ಆಮ್ಲ ಮಳೆಯನ್ನು ಕೂಡ ಉಂಟು ಮಾಡುತ್ತೆ. ಅಲ್ಲದೆ ಫಾಸಲ್ ಇಂಧನಗಳ ದಹನದಿಂದ ಗಾಳಿಯಲ್ಲಿನ ನಿಲಂಬಿತ ಕಣಗಳು ಏನಿರ್ತವೆ ಅವುಗಳ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಇದು ದಹನವಾಗದ ಕಾರ್ಬನ್ ಕಣಗಳು ಅಥವಾ ಹೈಡ್ರೋಕಾರ್ಬನ್ ಗಳನ್ನ ಒಳಗೊಂಡಿರುತ್ತೆ. ಗಾಳಿಯಲ್ಲಿ ಈ ಮಲಿನಕಾರಕಗಳ ಪ್ರಮಾಣ ಹೆಚ್ಚಾದಂತೆ ಗೋಚರತೆ ಕೂಡ ಕಡಿಮೆ ಆಗುತ್ತೆ. ಸೊ ಇಂತಹ ಮಲಿನಕಾರಕಗಳನ್ನ ಹೊಂದಿರುವಂತಹ ಗಾಳಿಯನ್ನ ನಿರಂತರವಾಗಿ ನಾವು ಸೇವಿಸ್ತಾ ಇದ್ರೆ ಅಲರ್ಜಿ ಉಂಟಾಗುತ್ತೆ, ಕ್ಯಾನ್ಸರ್ ಉಂಟಾಗುತ್ತೆ, ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟೇ ನೋಡಿ, ಬರೀ ಗಾಳಿ ಒಂದಿಷ್ಟು ಕೆಟ್ರೆ ಮನುಷ್ಯನ್ಗೆ ಇಷ್ಟೆಲ್ಲ. ಅದಕ್ಕೆ ಇವತ್ತು ಪೊಲ್ಯೂಷನ್ ಅನ್ನುವಂಥದ್ದು ಯಾವ ಲೆವೆಲ್ಗೆ ಇವನ್ ಹ್ಯೂಮನ್ ಆಕ್ಟಿವಿಟೀಸ್ಗೂ ಅದು ಎಷ್ಟೆಲ್ಲ ಅಫೆಕ್ಟ್ ಮಾಡ್ತಾ ಇದೆ, ಹೌದಲ್ವಾ? ಹಾಗಾಗಿ ನಾವು ಎಕೋ ಫ್ರೆಂಡ್ಲಿ ಇರುವಂತ ಫ್ಯೂಯಲ್ಸ್ ಅನ್ನ ಬಳಸ್ತಾ ಹೋಗ್ಬೇಕು. ಮರಗಳನ್ನ ನೆಡಬೇಕು, ಸಸಿಗಳನ್ನ ನೆಡಬೇಕು, ಮರಗಳಾಗಿ ಬೆಳೆಸ್ಬೇಕು ಅಂತ. ಯಾಕೆ ಅಷ್ಟೆಲ್ಲ ಮಾಡ್ತಾ ಇರವಿ ಅಂದ್ರೆ ಎಲ್ಲಾನು ನಮ್ಗೋಸ್ಕರ, ಹೌದಲ್ವಾ? ಸೊ ಇವನ್ನೆಲ್ಲ EVS ನ ಯಾಕೆ ಅಷ್ಟೊಂದು ಪ್ರಿಫರಬ್ಲಿ ಇಟ್ಟಿದ್ದಾರೆ ಅಂತ ಅಂದ್ರೆ, ಮಕ್ಕಳಲ್ಲಿ ಅದು ಒಂದು
ಆ ಒಂದು ಪರಿಸರ ಜ್ಞಾನವನ್ನ ಬೆಳೆಸ್ಬೇಕು ಶಿಕ್ಷಕರಾದಂಥವ್ರು ಅಂತ ಹೇಳಿ. ಓಕೆ, ನೋಡಿ, ಮಂಗಳ ಮತ್ತು ಶುಕ್ರ ಗ್ರಹಗಳಿಗೆ ಹೋಲಿಸಿದ್ರೆ, ಯಾವುದಕ್ಕೆ? ಮಂಗಳ ಮತ್ತು ಶುಕ್ರ ಈ ಗ್ರಹಗಳಿಗೆ ಹೋಲಿಸಿದ್ರೆ ನಮ್ಮ ಭೂಮಿಯ ವಾತಾವರಣ ಯಾವ ರೀತಿ ಭಿನ್ನವಾಗಿದೆ ಅಂತ ಕೇಳಿದರೆ, ನೋಡಿ, ಮಂಗಳ ಮತ್ತು ಶುಕ್ರ ಗ್ರಹಗಳಿಗೆ ಹೋಲಿಸಿದ್ರೆ ನಮ್ಮ ಭೂಮಿಯ ವಾತಾವರಣ ತುಂಬಾನೇ ಭಿನ್ನವಾಗಿದೆ. ಅದನ್ನೇ ಕೇಳ್ತಾ ಇರೋದಲ್ವಾ, ಯಾವ ರೀತಿ ಭಿನ್ನ ಅಂತೇಳಿ. ನೋಡಿ, ಭೂಮಿಯ ವಾತಾವರಣದಲ್ಲಿ 79% ಅಷ್ಟು ಏನಿದೆ? ನೈಟ್ರೋಜನ್ ಇದೆ. ನೋಡಿ, ಅದು 78 ಆಗ್ಬೇಕು. ಓಕೆ, 78% ಅಷ್ಟು ನೈಟ್ರೋಜನ್ ಇರುತ್ತೆ ಅಂಡ್ 21% ಈಸ್ ಆಕ್ಸಿಜನ್. ಓಕೆ, ಇದನ್ನ ನೀವು 78 ಅಂತ ತಗೊಳ್ಳಿ ಅಂಡ್ ಇಟ್ ಈಸ್ 21 ಅಂತ ತಗೊಳ್ಳಿ. ಓಕೆ, ಭೂಮಿಯ ವಾತಾವರಣದಲ್ಲಿ 78% ಅಷ್ಟು ನೈಟ್ರೋಜನ್ ಇದೆ, 21% ಅಷ್ಟು, ಯಾಕಂದ್ರೆ ಗವರ್ನಮೆಂಟ್ ಬುಕ್ಸ್ ಅಲ್ಲಿ ಏನಿರುತ್ತೆ ದಟ್ ಇಸ್ 78% ಮತ್ತೆ 21% ಆಫ್ ಆಕ್ಸಿಜನ್, 78% ಆಫ್ ನೈಟ್ರೋಜನ್ ಅಂತಾನೆ ಇರೋದು. ಹಾಗಾಗಿ ಓಕೆ, ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೂಡ ಇದೆ. ಆದರೆ ಮಂಗಳ ಮತ್ತು ಶುಕ್ರ ಗ್ರಹಗಳ ವಾತಾವರಣದಲ್ಲಿ 95 to 97% ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ. ಓಕೆ, ಸೊ ಮಂಗಳ ಮತ್ತು ಶುಕ್ರ ಗ್ರಹಗಳ ವಾತಾವರಣದಲ್ಲಿ, ಅಂದ್ರೆ ಆ ಒಂದು ಮಂಗಳ ಗ್ರಹ ಮತ್ತೆ ಶುಕ್ರ ಗ್ರಹ ಏನಿದೆ, ಇವುಗಳ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಏನಿದೆ ದಟ್ ಇಸ್ 95 to 97% ಅಷ್ಟು ಏನಿದೆ ದಟ್ ಈಸ್ ಓನ್ಲಿ ಕಾರ್ಬನ್ ಡೈಆಕ್ಸೈಡ್ ಇಸ್ ದೇರ್. ಓಕೆ, ವಾತಾವರಣವು ಭೂಮಿಯ ಹೊದಿಕೆಯಂತೆ ವರ್ತಿಸುತ್ತೆ. ಯಾಕೆ? ನೋಡಿ, ವಾತಾವರಣ ಅಟ್ಮಾಸ್ಫಿಯರ್ ಏನಿದೆ ಇದು ಒಂಥರ ಭೂಮಿಗೆ ಬ್ಲಾಂಕೆಟ್ ತರ. ಈಗ ಹೆಂಗೆ ನೀವು ರೊಗ್ಗೊಚ್ಕೊಂಡು ಮಲ್ಕೊಂತೀರಲ್ವಾ ಫುಲ್ ಗುಬ್ರ ಹಾಕೊಂಡು, ಅದೇ ತರ ವಾತಾವರಣಕ್ಕೆ ಭೂಮಿಯ ಹೊದಿಕೆಯಂತೆ ವರ್ತಿಸುತ್ತೆ. ಓಕೆ, ಹೇಗೆ ಅಂತ ಕೇಳಿದ್ದಾರೆ. ವಾತಾವರಣ ಅನ್ನುವಂಥದ್ದು ಭೂಮಿಯ ಹೊದಿಕೆಯಂತೆ ವರ್ತಿಸುತ್ತೆ. ಯಾಕೆ ಅಂತ ಕೇಳಿದರೆ, ಮೀನ್ಸ್ ಹೇಗೆ ಅಂತ ಕೇಳಿದರೆ, ನೋಡಿ, ವಾಯುಗೋಳ ಏನಿದೆಯಲ್ಲ ಇದು ಭೂಮಿಯನ್ನ ಒಂದು ಹೊದಿಕೆಯಂತೆ ಆವರಿಸಿದೆ. ವಾಯುಗೋಳ ಇಲ್ಲಿಂದ ನೋಡಿ, ವಾಯುಗೋಳ ಏನಿದೆ ಇದು ಹಗಲಿರುಳು ಹಾಗೂ ವರ್ಷವಿಡೀ ಭೂಮಿಯ ಉಷ್ಣತೆಯು ತಕ್ಕ ಮಟ್ಟಿಗೆ ಸ್ಥಿರವಾಗಿರುವಂತೆ ನೋಡಿಕೊಳ್ಳುತ್ತೆ. ಯಾವುದು? ವಾಯುಗೋಳ. ಈ ವಾಯುಗೋಳದ ಕೆಲಸ ಏನು? ಹಗಲು ಅಂದೆ ಇರುಳು ಅಂದೆ ವರ್ಷವಿಡೀ ಭೂಮಿಯ ಉಷ್ಣತೆ, ಅಂದ್ರೆ ಭೂಮಿಯ ಒಂದು ಹೀಟ್ ಏನು ಇರುತ್ತಲ್ವಾ ವಾತಾವರಣದಲ್ಲಿ, ಅದನ್ನ ತಕ್ಕ ಮಟ್ಟಿಗೆ ಸ್ಥಿರವಾಗಿ ಇರುವಂತೆ ಇದು ನೋಡಿಕೊಳ್ಳುತ್ತೆ ವಾಯುಗೋಳ. ಜೊತೆಗೆ ಬೆಳಗಿನ ಅವಧಿಯಲ್ಲಿ ಉಷ್ಣತೆಯು ಇದ್ದಕ್ಕಿದ್ದಂತೆ ಹೆಚ್ಚಾಗುವುದನ್ನ ವಾಯುಮಂಡಲ ತಡೆಯುತ್ತೆ. ನೋಡಿ, ಬೆಳಿಗ್ಗೆ ಟೈಮಲ್ಲಿ ಇದ್ದಕ್ಕಿದ್ದಂಗೆ ಹೆಚ್ಚಾಗದಪ್ಪ, ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾವುದು? ದಟ್ ಇಸ್ ವಾಯುಮಂಡಲ. ಅದನ್ನ ಪ್ರಿವೆಂಟ್ ಮಾಡುತ್ತೆ, ಮೀನ್ಸ್ ತಡೆಗಟ್ಟುತ್ತೆ ಅದನ್ನ. ಓಕೆ, ಜೊತೆಗೆ ರಾತ್ರಿ ವೇಳೆಯಲ್ಲಿ ಉಷ್ಣತೆಯು ಭೂಮಿಯ ಮೇಲ್ಮೈಯಿಂದ ಹೊರ ಹೋಗದಂತೆ ರಕ್ಷಿಸುತ್ತೆ. ಅಂದ್ರೆ ರಾತ್ರಿ ವೇಳೆಯಲ್ಲಿ ನೋಡಿ, ಬೆಳಗ್ಗೆ ಹೊತ್ತು ಏನ್ ಮಾಡುತ್ತೆ, ಉಷ್ಣತೆ ಅನ್ನುವಂಥದ್ದು ಆ ಹೀಟ್ ಏನಿರುತ್ತೆ ಅದು ಇದ್ದಕ್ಕಿದ್ದಂಗೆ ಶಾಖ ಜಾಸ್ತಿ ಆಗೋದನ್ನ ವಾಯುಮಂಡಲ ಅದು ಕಡಿಮೆ ತಡೆಯುತ್ತೆ, ಪ್ರಿವೆಂಟ್ ಮಾಡುತ್ತೆ. ರಾತ್ರಿ ವೇಳೆ ಏನ್ ಕೆಲಸ ಮಾಡುತ್ತೆ? ಉಷ್ಣತೆ ಏನಿರುತ್ತೆ ಅದು ಭೂಮಿ ಮೇಲ್ಮೈಯಿಂದ ಹೊರಗಡೆ ಹೋಗದಂತೆ ಅದು ರಕ್ಷಿಸುತ್ತೆ. ಓಕೆ, ಸೊ ಬೆಳಗಿನ ಅವಧಿಯಲ್ಲಿ ಉಷ್ಣತೆ ಇದ್ದಕ್ಕಿದ್ದಂಗೆ ಹೆಚ್ಚಾಗೋದನ್ನ ಕಡಿಮೆ ಮಾಡುತ್ತೆ, ಅಂದ್ರೆ ಮೀನ್ಸ್ ತಡೆಯುತ್ತೆ. ಓಕೆ, ಅದೇ ರಾತ್ರಿ ಆ ಒಂದು ಉಷ್ಣತೆ ಏನಿರುತ್ತೆ ಅದು ಭೂಮಿಯ ಮೇಲ್ಮೈಯಿಂದ ಹೊರಗಡೆ ಹೋಗದಂತೆ ಅದು ರಕ್ಷಿಸುತ್ತೆ. ಓಕೆ, ನೆಕ್ಸ್ಟ್, ಮಾರುತಗಳು ಯಾಕೆ ಉಂಟಾಗುತ್ತೆ? ಮಾರುತಗಳು ಯಾಕೆ ಉಂಟಾಗುತ್ತೆ? ಮಾರುತಗಳು ಯಾಕೆ ಉಂಟಾಗ್ತವೆ ಅಂದ್ರೆ ಭೂಮಿ ಮತ್ತು ಜಲಮೂಲಗಳ ಮೇಲಿನ ಗಾಳಿಯ ಅಸಮಕಾಸುವಿಕೆಯಿಂದ ತಾಪಮಾನವು ಮಾರುತಗಳನ್ನ ಉಂಟು ಮಾಡುತ್ತೆ. ಮಾರುತಗಳನ್ನು ಏಕೆ ಉಂಟಾಗ್ತವೆ? ಭೂಮಿ ಮತ್ತು ಜಲಮೂಲಗಳು, ಅಂದ್ರೆ ಭೂಮಿಯ ಮೂಲ, ಜಲಗಳ ಮೂಲ, ನೀರಿನ ಮೂಲ, ಇವು ಎರಡರ ಮೇಲಿನ ಗಾಳಿಯ, ಅಂದ್ರೆ ಜಲ ಮತ್ತೆ ಭೂಮಿ ಇವೆರಡರ ಮೇಲೂ ಕೂಡ ಗಾಳಿಯ ಅಸಮಕಾಸುವಿಕೆಯಿಂದ ತಾಪಮಾನ ಏನಿರುತ್ತೆ ಅದು ಮಾರುತಗಳನ್ನ ಉಂಟು ಮಾಡುತ್ತೆ. ಕ್ಲಿಯರ್? ಎಸ್. ಮುಂದೆ, ಮೋಡಗಳು ಹೇಗೆ ರಚನೆ ಆಗುತ್ತೆ? ಮೋಡಗಳು ಹೇಗೆ ರಚನೆ ಆಗುತ್ತೆ ನೋಡಿ, ಜಲಮೂಲಗಳಲ್ಲಿ ಇರುವಂತಹ ನೀರು ಆವಿಯಾಗಿ ನಂತರ ಘನೀಭವಿಸಿ ಮೋಡಗಳಾಗುತ್ತೆ. ಜಲಮೂಲಗಳಲ್ಲಿ ಇರುವಂತಹ ನೀರು ಆವಿ ಆಗುತ್ತೆ, ನಂತರ ಅದು ಘನೀಭವಿಸಿ ಮೋಡಗಳಾಗುತ್ತೆ. ಸೊ ಈ ರೀತಿ ಮೋಡಗಳು ರಚನೆ ಆಗುತ್ತೆ. ಇನ್ನು ವಾಯು ಮಾಲಿನ್ಯಕ್ಕೆ ಕಾರಣವಾಗಿರುವಂತಹ ಮಾನವನ ಯಾವುದಾದ್ರೂ 3 ಚಟುವಟಿಕೆಗಳನ್ನ ಪಟ್ಟಿ ಮಾಡಿ ಅಂತ ಇದೆ. 1 ಈಸ್ ಕಲ್ಲಿದ್ದಲಿನ ದಹನ, ಡೀಸೆಲ್ ದಹನ, ಪೆಟ್ರೋಲ್ ದಹನ, ನಗರ ತ್ಯಾಜ್ಯಗಳ ದಹನ, ಮರಗಳನ್ನ ಕಡಿಯುವುದು, ಜೊತೆಗೆ ಇನ್ನು ಏನೆಲ್ಲ ಕಾರಣ ಇರುತ್ತೆ ನೀವು ಕೂಡ ಪಟ್ಟಿ ಮಾಡಿ. ಓಕೆ, ಮಣ್ಣು ಹೇಗೆ ರೂಪುಗೊಳ್ಳುತ್ತೆ ಅಂತ ಕೇಳಿದರೆ,
ನೋಡಿ, ಮಣ್ಣು ಅನ್ನುವಂಥದ್ದು ಹೇಗೆ ಸಾಯಿಲ್ ಏನಿದೆ ಅದು ಹೇಗೆ ರೂಪುಗೊಳ್ಳುತ್ತೆ ಅಂದ್ರೆ, ಮಿಲಿಯನ್ ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಭೂ ಮೇಲ್ಮೈಯಲ್ಲಿನ ಬಂಡೆಗಳು ಭೌತಿಕ, ರಾಸಾಯನಿಕ, ಜೈವಿಕ ಪ್ರಕ್ರಿಯೆಗಳಿಗೆ ಒಳಗಾಗಿ ಒಡೆಯುತ್ತವೆ. ಅಂದ್ರೇನು? ಬಿಲಿಯನ್ ವರ್ಷಗಳ ಹಿಂದೆ, ಸಾವಿರಾರು ಅಲ್ಲ, ಸಾವಿರಕ್ಕೂ ಲಕ್ಷಾನ್ಗಟ್ಲೆ ವರ್ಷಗಳ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ, ಭೂಮಿಯ ಮೇಲ್ಮೈಯಲ್ಲಿ ಇರುವಂತಹ ಅಂದ್ರೆ ಮೀನ್ಸ್ ಭೂಮಿಯ ಮೇಲೆ ಇರುವಂತ ಬಂಡೆಗಳು, ದೊಡ್ಡ ದೊಡ್ಡ ಬಂಡೆಗಳು ಏನಿರುತ್ತೆ ಅದು ಭೌತಿಕ ಒಂದು ಪ್ರೋಸೆಸ್ ಇಂದನೋ, ಅಂದ್ರೆ ಮೀನ್ಸ್ ಫಿಸಿಕಲ್ ಪ್ರೋಸೆಸ್ ಆರ್ ಎನಿ ಕೆಮಿಕಲ್ ಪ್ರೋಸೆಸ್ ಜೊತೆಗೆ ಒಂದು ಬಯಾಲಜಿಕಲ್ ಪ್ರೋಸೆಸ್ಗೆ ಒಳಪಟ್ಬಿಟ್ಟು ಏನಾಗುತ್ತೆ, ಫಸ್ಟ್ ಒಳಪಡುತ್ತೆ. ಅದಾದ ನಂತರ ಸೂರ್ಯನ ಬಿಸಿಲು, ನೀರು, ಗಾಳಿ, ಸಣ್ಣ ಸಸ್ಯಗಳಂತಹ ಮಾಸ್ಗಳು, ದೊಡ್ಡ ಮರಗಳ ಬೇರುಗಳು, ದೊಡ್ಡ ಬಂಡೆಗಳು ಸವಿಯೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಸವೆದು ಕ್ರಮೇಣ ಬಂಡೆಗಳು ಚಿಕ್ಕ 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 ಚೂರುಗಳಾಗಿ ಮಣ್ಣು ಉಂಟಾಗಿದೆ ಅನ್ನುವಂಥದ್ದು ಮಣ್ಣು ಹೇಗೆ ರೂಪುಗೊಳ್ತು ಅನ್ನುವ ಬಗ್ಗೆ ಇರುವಂತದ್ದು. ಓಕೆ, ಇನ್ನು ಮಣ್ಣಿನ ರಚನೆಗೆ ಕಾರಣವಾಗುವಂತ ಅಂಶಗಳು ಜೊತೆಗೆ ಪ್ರಕ್ರಿಯೆಗಳು ಯಾವುವು? ಈಗ ಆಲ್ರೆಡಿ ಪ್ರಕ್ರಿಯೆಗಳು ನೋಡಿದ್ವಿ ಯಾವ್ಯಾವು ಅಂತ, ಹೌದಲ್ವಾ? ದಟ್ ಇಸ್ ಫಿಸಿಕಲ್ ಪ್ರೋಸೆಸ್, ಕೆಮಿಕಲ್ ಪ್ರೋಸೆಸ್ ಅಂಡ್ ಬಯಾಲಜಿಕಲ್ ಪ್ರೋಸೆಸ್. ಈಗ ರಚನೆಗೆ ಕಾರಣವಾಗುವಂತಹ ಅಂಶಗಳನ್ನ ನೋಡೋದಾದ್ರೆ, ಮಿಲಿಯನ್ ವರ್ಷಗಳ ಸುದೀರ್ಘಾವಧಿಯಲ್ಲಿ ಭೂ ಮೇಲ್ಮೈಯಲ್ಲಿನ ಬಂಡೆಗಳು ಭೌತಿಕ, ರಾಸಾಯನಿಕ, ಜೈವಿಕ ಪ್ರಕ್ರಿಯೆಗಳಿಗೆ ಒಳಗಾಗಿ ಒಡಿತವೆ. ಇದರಿಂದಾಗಿ ಬಂಡೆಗಳು ಕೊನೆಗೆ ಸಣ್ಣ ಕಣಗಳಾಗ್ತವೆ, ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಆಗ್ತವೆ. ಹಗಲಿನಲ್ಲಿ ಸೂರ್ಯನ ಬಿಸಿಲು, ನೀರು ಘನೀಕರಿಸುವಿಕೆ, ಗಾಳಿಯೂ ಸಹ ಬಂಡೆಗಳು ಒಂದಕ್ಕೊಂದು ತಿಕ್ಕುವಂತೆ ಮಾಡಿ ಅವು ಸವಿಯೋದಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಸಣ್ಣ ಸಸ್ಯಗಳಂತಹ ಮಾಸಸ್ ಅಂತ ಹೇಳ್ತೀವಿ. ಓಕೆ, ಅವೇನು ಒಂದಕ್ಕೊಂದು ಮಾಸ್ಗಳು ಏನಿರ್ತವೆ ಇದೇ ರೀತಿಯಲ್ಲಿ ಬಂಡೆಯ ಮೇಲೆ ಬೆಳೆದು ಮಣ್ಣಿನ ರಚನೆಗೆ ಸಹಕರಿಸುತ್ತೆ. ದಿಸ್ ಇಸ್ ಇಂಪಾರ್ಟೆಂಟ್ ನೋಟ್. ಓಕೆ, ಅಂದ್ರೆ ಮಣ್ಣುಗಳ ಹೇಗೆ ರಚನೆ ಆಗುತ್ತೆ ಅನ್ನೋದಕ್ಕೆ ಇದು ತುಂಬಾ ಕ್ಯಾಚಿ ಆಗಿರುವಂತಹ ಆನ್ಸರ್. ಓಕೆ, ಯಾವುದು? ಈ ತರ ಗಾಳಿ, ಬಂಡೆ ಇವೆಲ್ಲ ಬರಿತೀವಿ. ಇಂಪಾರ್ಟೆಂಟ್, ಅಟ್ರಾಕ್ಟ್ ಆಗಿರ್ಬೇಕು ಆನ್ಸರ್ ಅಂತ ಹೇಳಿದಾಗ ಯಾವ್ದನ್ನ ಬರಿಬೇಕು ನೋಡಿ? ಸಸ್ಯಗಳಂತಹ ಜೊತೆ ಸಣ್ಣ ಸಣ್ಣ ಸಸ್ಯಗಳಂತಹ ಮಾಸ್ಗಳು ಇದೇ ರೀತಿಯಲ್ಲಿ ಬಂಡೆಯ ಮೇಲೆ ಬೆಳೆದು, ನೋಡಿ, ಸಣ್ಣ ಸಣ್ಣ ಸಸ್ಯಗಳಂತಹ ಮಾಸ್ಗಳು ಬಂಡೆಯ ಮೇಲೆ ಬೆಳೆದು ಮಣ್ಣಿನ ರಚನೆಗೆ ಅದು ಸಹಕರಿಸುತ್ತೆ. ದೊಡ್ಡ ಮರಗಳ ಬೇರುಗಳು ಬಂಡೆಯ ಬಿರುಕಿನಲ್ಲಿ ಸೇರ್ಕೊಂಡು ಕ್ರಮೇಣ ಬೇರು ಕೂಡ ದೊಡ್ಡದಾದಂತೆ ಬಿರುಕಿನ ಗಾತ್ರವನ್ನ ಹಿಗ್ಗಿಸುತ್ತೆ. ಇದರಿಂದ ಏನಾಗುತ್ತೆ? ಬಂಡೆಗಳಲ್ಲಿ ಬಿರುಕುಗಳು ಉಂಟಾಗುತ್ತೆ. ಕೊನೆಗೆ ದೊಡ್ಡ ಬಂಡೆಗಳು ಚಿಕ್ಕ ಚಿಕ್ಕ ಚೂರುಗಳಾಗ್ತಾ ಮಣ್ಣು ಉಂಟಾಗುತ್ತೆ. ಮಣ್ಣಿನ ಸವಕಳಿ ಅಂದ್ರೆ ಏನು? ಭೂಮಿ ಮೇಲ್ಮೈಯಲ್ಲಿ ಕಂಡುಬರುವಂತಹ ಸಡಿಲವಾದ ಪದರ ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವಂತಹ ಕ್ರಿಯೆಯನ್ನೇ ನಾವು ಮಣ್ಣಿನ ಸವೆತ ಅಥವಾ ಭೂ ಸವೆತ ಅಂತ ಹೇಳ್ತೀವಿ. ಮಣ್ಣಿನ ಸವೆತ ಅಂದ್ರೆ ಏನು? ಭೂ ಮೇಲ್ಮೈಯಲ್ಲಿ ಕಂಡುಬರುವಂತಹ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವಂತಹ ಕ್ರಿಯೆಯನ್ನ ನಾವು ಮಣ್ಣಿನ ಸವೆತ ಅಂತ ಕರಿತೀವಿ. ಸೊ ಮಣ್ಣಿನ ಸವಕಳಿಗೆ ಹಾಗಾದ್ರೆ ಯಾವೆಲ್ಲ ಕಾರಣಗಳು ಅಂತ ಹೇಳಿದ್ರಾಗ ನೋಡಿ, ಹರಿಯುವಂತ ನೀರು, ಗಾಳಿ, ಸಮುದ್ರದ ಅಲೆ ಇವೆಲ್ಲವೂ ಕೂಡ ಭೂ ಸವೆತದ ಮುಖ್ಯ ಕರ್ತೃಗಳು ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯ ಕಾರಣ ಅಂತ ಹೇಳಿದಾಗ ಮೊದಲನೇದು ಅರಣ್ಯಗಳ ನಾಶ, ಸಾಕು ಪ್ರಾಣಿಗಳನ್ನ ಮೇಯಿಸೋದು. ಸಾಕು ಪ್ರಾಣಿಗಳನ್ನ ಮೇಯಿಸೋದು ಅಂತ ಹೇಳಿದ್ರೆ ನೋಡಿ, ಮೇಯಿಸೋದ್ರಿಂದ ಏನಾಗುತ್ತೆ? ಓವರ್ ಗ್ರೇಸಿಂಗ್ ಇಂದ ಸಾಯಿಲ್ ಎರೋಷನ್ ಆಗುತ್ತೆ. ಓಕೆ, ಜೊತೆಗೆ ಅವೈಜ್ಞಾನಿಕ ಬೇಸಾಯ, ಆಮೇಲೆ ಅಧಿಕ ನೀರಾವರಿ ಬಳಕೆ ಇವೆಲ್ಲವೂ ಕೂಡ ಮಣ್ಣಿನ ಸವಕಳಿಗೆ ಮುಖ್ಯವಾದ ಕಾರಣಗಳು ಅಂತ ಹೇಳ್ಬೋದು. ಮಣ್ಣಿನ ಸವಕಳಿಯನ್ನ ತಡೆಗಟ್ಟೋದಕ್ಕೆ ತೆಗೆದುಕೊಳ್ಳಬಹುದಾದಂತಹ ಕ್ರಮಗಳು ಯಾವುವು ಅಂತ ಹೇಳಿದಾಗ, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು, ಅಡ್ಡ ಬದುಗಳನ್ನ ನಿರ್ಮಿಸೋದು, ಮೀನ್ಸ್ ಆ ಒಂದು ಫರ್ಟೈಲ್ ಸಾಯಿಲು ಎಲ್ಲೂ ಹೊರಗಡೆ ಹೋಗದೆ ಇರೋ ತರ, ಕೊಚ್ಕೊಂಡು ಹೋಗದೆ ಇರೋ ತರ ಅಡ್ಡ ಬದುಗಳನ್ನ ನಿರ್ಮಿಸೋದು, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಮಾಡುವಂಥದ್ದು, ಅರಣ್ಯ ನಾಶವನ್ನ ತಡೆಗಟ್ಟೋದು, ಜೊತೆಗೆ ಅರಣ್ಯಗಳ ಬೆಳವಣಿಗೆಯನ್ನ ಪ್ರೋತ್ಸಾಹಿಸೋದು, ಪ್ರಾಣಿಗಳನ್ನ ಮೇಯಿಸೋದನ್ನ ನಿಯಂತ್ರಿಸೋದು, ನೀರಿನ ಯೋಜಿತ ಬಳಕೆ ಮತ್ತೆ ಚೆಕ್ ಡ್ಯಾಮ್ಗಳ ನಿರ್ಮಾಣ. ಓಕೆ, ಸಮುದ್ರದಿಂದ ಆವಿಯಾದ ನೀರು ಪುನಃ ಅಲ್ಲಿಗೆ ಹೇಗೆ ಹಿಂದಿರುಗುತ್ತೆ ಅಂತ ಕೇಳಿದರೆ ಯಾವ ರೀತಿ? ದಟ್ ಇಸ್ ಥ್ರೂ ವಾಟರ್ ಸೈಕಲ್, ದಟ್ ಇಸ್ ಜಲಚಕ್ರದ ಮೂಲಕ. ಈಗ ಬರೋಣ ಜಾಗತಿಕ ತಾಪಮಾನ. ಜಾಗತಿಕ ತಾಪಮಾನದ ಏರಿಕೆಯ ಪರಿಣಾಮಗಳನ್ನ ಕಂಡುಕೊಳ್ಳಿ ಅಂತ ಇದೆ. ಜಾಗತಿಕ ತಾಪಮಾನ ಅಂತ ಹೇಳಿದ್ರೆ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ನೋಡಿ, ಯಾವ ಲೆವೆಲ್ಗೆ ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು ಇವತ್ತು ಅಫೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಮಂಜಿನ ಗಡ್ಡೆಗಳು ಕೂಡ ಕರಗಿ ಸಮುದ್ರದ ಮಟ್ಟ ಹೆಚ್ಚಾಗ್ತಾ ಇದೆ. ಆ ಲೆವೆಲ್ಗೆ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಬಂದು ಕೂತಿದೆ. ಓಕೆ, ಅಂದ್ರೆ ಅಷ್ಟರ ಮಟ್ಟಿಗೆ ಏರಿಕೆ ಇದೆ.
ನೋಡಿ, ಜಾಗತಿಕ ತಾಪ ಏರಿಕೆಯಿಂದ ಏನಾಗ್ತಾ ಇದೆ, ಮಂಜುಗಡ್ಡೆಗಳು ಕರಗ್ಬಿಟ್ಟು ಸಮುದ್ರದ ಮಟ್ಟವನ್ನ ಹೆಚ್ಚು ಮಾಡ್ತಾ ಇದೆ. ಇದರಿಂದ ಪ್ರವಾಹ ಉಂಟಾಗ್ತಾ ಇದೆ. ತೀರ ಪ್ರದೇಶಗಳು ಕೂಡ ಮುಳುಗಡೆ ಆಗ್ತಾ ಇದೆ. ಹೌದಲ್ವಾ? ಇದರಿಂದ ಜಲ ಹಾಗೂ ನೆಲವಾಸಿ ಜೀವಿಗಳಿಗೆ ಹಾನಿಕಾರವಾಗಿದೆ. ಇದಕ್ಕೆ ಒಂದು ರೀಸೆಂಟ್ ಆಗಿ ಆದಂತ ಒಂದು ಎಕ್ಸಾಂಪಲ್ ನಿಮ್ಮ ಟಿವಿನಲ್ಲಿ ನೋಡಿರ್ತೀರಾ, ಹೌದಲ್ವಾ? ಯಾವುದು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಇತರೆ ಹಸಿರುಮನೆ ಅನಿಲಗಳ ಹೆಸರುಗಳನ್ನ ಕಂಡುಕೊಳ್ಳಿ. ಅಂದ್ರೆ ಇತರೆ ಅಂದ್ರೆ ಬೇರೆ ಹಸಿರುಮನೆ ಅನಿಲಗಳ ಹೆಸರುಗಳನ್ನ ಕಂಡುಕೊಳ್ಳಿ ಅಂತ ಹೇಳಿದರೆ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಮೀಥೇನ್, ಓಝೋನ್. ಇವೆಲ್ಲವೂ ಕೂಡ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾದಂತಹ ಪ್ರಮುಖ ಅನಿಲಗಳು. ಓಝೋನ್ ಪದರಕ್ಕೆ ಧಕ್ಕೆಯನ್ನು ಉಂಟು ಮಾಡುವಂತಹ ಇತರೆ ಅಣುಗಳು ಯಾವ್ಯಾವು? ಓಝೋನ್ ಪದರಕ್ಕೆ ಧಕ್ಕೆ ಉಂಟು ಮಾಡುವಂತಹ ಇತರೆ ಅಣುಗಳಲ್ಲಿ ಪ್ರಮುಖ ಅಂತ ಹೇಳಿದಾಗ ದಟ್ ಇಸ್ CFC. ಓಕೆ, ಸೊ ನೋಡೋಣ. ವಾತಾವರಣದಲ್ಲಿ ಇರುವಂತಹ ನೇರಳಾತೀತ ಕಿರಣಗಳು CFCಗಳನ್ನ ವಿಘಟಿಸಿ ಏನ್ ಮಾಡುತ್ತೆ? CFC ಅನ್ನ ವಿಘಟಿಸುತ್ತೆ. ಮೀನ್ಸ್ ಅದನ್ನ ಏನ್ ಮಾಡುತ್ತೆ? ಸ್ಪ್ಲಿಟ್ ಮಾಡುತ್ತೆ. ಯಾವುದು? CFC, ಕ್ಲೋರೋ ಫ್ಲೋರೋ ಕಾರ್ಬನ್ ಅನ್ನ ಸ್ಪ್ಲಿಟ್ ಮಾಡುತ್ತೆ. ಓಕೆ, ಸ್ಪ್ಲಿಟ್ ಮಾಡೋದ್ರ ಮೂಲಕ ಅಲ್ಲಿ CFC, ಕ್ಲೋರೋ ಫ್ಲೋರೋ ಕಾರ್ಬನ್, ಅಲ್ಲಿ ಏನಾಗುತ್ತೆ? ಕ್ಲೋರಿನ್ ಏನಿರುತ್ತಲ್ವಾ, ಈ ಅಣುಗಳನ್ನ ಬಿಡುಗಡೆ ಮಾಡುತ್ತೆ. ಜೊತೆಗೆ ಕ್ಲೋರಿನ್ ಓಝೋನ್ ಜೊತೆ ಅಂದ್ರೆ ಕ್ಲೋರೋ ಫ್ಲೂರೋ ಕಾರ್ಬನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವಿಭಜನೆ ಆದಾಗ ಈ ಕ್ಲೋರಿನ್ ಅಣುಗಳು ಏನಿರುತ್ತಲ್ವಾ, ಈ ಆಟಮ್ಸ್ ಕ್ಲೋರಿನ್ ಏನಿರುತ್ತೆ, ಕ್ಲೋರಿನ್ ಆಟಮ್ ಅದು ಓಝೋನ್ ಜೊತೆ ಏನಾಗುತ್ತೆ? ಪರಿವರ್ತಿಸುತ್ತೆ. ಓಝೋನ್ ಜೊತೆ ಅದು ರಿಯಾಕ್ಟ್ ಮಾಡಿದಾಗ ಒಂದು ಸರಣಿಯಲ್ಲಿ ಓಝೋನ್ ಅನ್ನ ನಾಶಪಡಿಸುತ್ತೆ. ಓಕೆ, ನೆಕ್ಸ್ಟ್, ಓಝೋನ್ ರಂಧ್ರದ ಗಾತ್ರ ಬದಲಾಗ್ತಾ ಇದೆಯಾ? ಅದು ಜೀವಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂತ ವಿಜ್ಞಾನಿಗಳು ಯೋಚಿಸಿದ್ದಾರೆ ಅಂತ ಕೇಳಿದ್ರೆ, ಹೌದು, ಓಝೋನ್ ರಂಧ್ರದ ಗಾತ್ರ ಏನಾಗ್ತಾ ಇದೆ? ಕ್ರಮೇಣ ದೊಡ್ಡದಾಗಿ ಸಾಗ್ತಾ ಇದೆ. ಇದರಿಂದಾಗಿ ನೇರಳಾತೀತ ಕಿರಣಗಳು ನೇರವಾಗಿ ಭೂಮಿಯನ್ನ ತಲುಪೋದ್ರ ಮುಖಾಂತರ ಜೀವಿಗಳಲ್ಲಿ ಉತ್ಪರಿವರ್ತನೆಯನ್ನು ಉಂಟಾಗ್ತಾ ಇದೆ. ಮಾನವರಲ್ಲಿ ಚರ್ಮದ ಕ್ಯಾನ್ಸರ್, ಕೆಟರಾಕ್ಟ್ ನಂತಹ ಕಾಯಿಲೆಗಳು ಕೂಡ ಉಂಟಾಗ್ತಾ ಇದೆ. ಸಸ್ಯ ಮತ್ತು ಪ್ರಾಣಿಗಳ ಬೆಳವಣಿಗೆ ಮತ್ತು ಶಾರೀರಿಕ ಕ್ರಿಯೆಗಳ ಮೇಲೂ ಕೂಡ ಇದು ತೀವ್ರವಾದ ಪರಿಣಾಮವನ್ನು ಬೀರ್ತಾ ಇದೆ. ಸಸ್ಯ ಪ್ಲವಕಗಳಲ್ಲಿ ಜೀವಿ ಸಂಖ್ಯೆಯ ಅನುಪಾತದಲ್ಲಿ ಕೂಡ ಏರುಪೇರು ಉಂಟಾಗ್ತಾ ಇರೋದು. ದಟ್ ಈಸ್ ಆಲ್ ಡ್ಯೂ ಟು ಓಝೋನ್ ಹೋಲ್ ಅಂತ ಹೇಳ್ಬೋದು. ಓಕೆ, ಅಥವಾ ಡಿಪ್ಲಿಷನ್ ಆಫ್ ಓಝೋನ್ ಲೇಯರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಜಲಚಕ್ರದಲ್ಲಿ ನೀರು ಯಾವ ಸ್ಥಿತಿಗಳಲ್ಲಿ ಕಂಡು ಬರುತ್ತೆ? ನೋಡಿ, ಜಲಚಕ್ರ ಅಂದ್ರೆ ಏನು? ವಾಟರ್ ಸೈಕಲ್ ಅಂತ ಹೇಳ್ತೀವಿ. ವಾಟರ್ ಸೈಕಲ್ ಅಲ್ಲಿ ನೀರು ಯಾವ ಸ್ಥಿತಿಗಳಲ್ಲಿ ಕಂಡು ಬರುತ್ತೆ? ದಟ್ ಇಸ್ ಘನ, ದ್ರವ, ಅನಿಲ, ಮೂರೂ ಸ್ಥಿತಿಯಲ್ಲೂ ಕೂಡ ಕಂಡು ಬರುತ್ತೆ. ಓಕೆ, ಆಕ್ಸಿಜನ್ ಮತ್ತು ನೈಟ್ರೋಜನ್ ಎರಡನ್ನೂ ಹೊಂದಿರುವಂತಹ ಯಾವುದಾದ್ರೂ ಎರಡು ಪ್ರಮುಖ ಜೈವಿಕ ಅಣುಗಳನ್ನ ಹೆಸರಿಸಿ ಅಂತ ಹೇಳಿದಾಗ ಆಕ್ಸಿಜನ್ ಮತ್ತೆ ನೈಟ್ರೋಜನ್ ಎರಡನ್ನೂ ಕೂಡ ಒಳಗೊಂಡಿರ್ಬೇಕಂತಹ ಒಂದು ಬಯೋಮಾಲಿಕ್ಯೂಲ್ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಪ್ರೋಟೀನ್ ಅಂಡ್ ನ್ಯೂಕ್ಲಿಕ್ ಆಸಿಡ್ಸ್. ಓಕೆ, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಹೆಚ್ಚಳಕ್ಕೆ ಕಾರಣವಾದಂತಹ ಯಾವುದಾದ್ರೂ 3 ಮಾನವನ ಚಟುವಟಿಕೆಯನ್ನ ತಿಳಿಸಿ ಅಂತ ಹೇಳಿದ್ರೆ ಕಲ್ಲಿದ್ದಲಿನ ದಹನ, ಡೀಸೆಲ್ ದಹನ, ಪೆಟ್ರೋಲ್ ದಹನ, ನಗರ ತ್ಯಾಜ್ಯಗಳ ದಹನ, ಜೊತೆಗೆ ಮರಗಳನ್ನ ಕಡಿಯುವುದು. ಹಸಿರು ಮನೆ ಪರಿಣಾಮ ಅಂದ್ರೆ ಏನು? ಸೂರ್ಯನ ಕಿರಣಗಳು ಭೂಮಿಯನ್ನ ಬಿಸಿ ಮಾಡಿ ನೋಡಿ, ಸೂರ್ಯನ ಕಿರಣಗಳು ಕೆಲವರು ಒಬ್ರು ಕಮೆಂಟ್ ಹಾಕಿದ್ರು ಏನಂತ, ಮೇಡಮ್ ಅದು ಹಸಿರು ಮನೆ ಪರಿಣಾಮ ಒಂದು ಬರುತ್ತೆ 8th ಸ್ಟ್ಯಾಂಡರ್ಡ್, ಅದರಲ್ಲಿ ನೋಡ್ತಾ ಹೋಗ್ಬೋದು ನೀವು. ವಿದ್ಯಮಾನ ಅಂದ್ರೆ ಭೂಮಿ ಹೀಟ್ ಆದಾಗ ಅಂದ್ರೆ ಪದರ, ಪರ್ಟಿಕ್ಯುಲರ್ ಆಗಿ ಓಝೋನ್ ವಿದ್ಯಮಾನದ ಕುರಿತು ಇರುವಂತಹ ಒಂದು MCQ. ಅದಕ್ಕೆ ಒಬ್ರು ಹಸಿರು ಮನೆ ಪರಿಣಾಮ ಮೇಡಮ್ ಅದಕ್ಕೆ ಆನ್ಸರ್ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಆಕ್ಚುಲಿ ವಾಟ್ ಈಸ್ ಹಸಿರು ಮನೆ ಪರಿಣಾಮ ಅಂದ್ರೆ ಇಲ್ಲಿದೆ ನೋಡಿ. ಓಕೆ, ಹಸಿರು ಮನೆ ಪರಿಣಾಮ ಅಂತ ಹೇಳಿದ್ರೆ ನೋಡಿ, ಸೂರ್ಯನ ಕಿರಣಗಳು ಭೂಮಿಯನ್ನ ಬಿಸಿ ಮಾಡಿದ ಪರಿಣಾಮವಾಗಿ ಬಿಡುಗಡೆಯಾಗುವಂತಹ ಅವಕೆಂಪು ಕಿರಣಗಳನ್ನ ಕೆಲವು ಅನಿಲಗಳು ಸೆರೆ ಹಿಡಿದ ಕಾರಣ ವಾಯುಮಂಡಲದ ತಾಪ ಏರಿಕೆ ಆಗುವುದಕ್ಕೆ ಹಸಿರು ಮನೆ ಪರಿಣಾಮ ಅಂತ ಹೇಳ್ತಾರೆ. ಓಕೆ, ಸೂರ್ಯನ ಕಿರಣಗಳು ಭೂಮಿಯನ್ನ ಬಿಸಿ ಮಾಡಿದ ಪರಿಣಾಮವಾಗಿ ಬಿಡುಗಡೆಯಾಗುವಂತಹ ಅಲ್ಟ್ರಾ ವೈಲೆಟ್ ರೇಸ್ ಏನು ಅವಗೆಂಪು ಅಲ್ಟ್ರಾ ವೈಲೆಟ್ ಅಂತ ಹೇಳ್ತೀವಿ. ಅವಗೆಂಪು ಅಂದ್ರೆ ಏನು?
ಇನ್ಫ್ರಾರೆಡ್ ಆರ್ ಇನ್ಫ್ರಾರೆಡ್ ಅಂತ ಹೇಳ್ತೀವ ಅಥವಾ ಅಲ್ಟ್ರಾವೈಲೆಟ್ ಅಂತ ಹೇಳ್ತೀವ? ಅವಗೆಂಪು ಅಂತ ಹೇಳಿದ್ರೆ ದಟ್ ಇಸ್ ಇನ್ಫ್ರಾರೆಡ್ ಅಂತಾನೆ ಹೇಳೋದು, ಹೌದಲ್ವಾ? ಎಸ್, ಅವಗೆಂಪು ಅಂತ ಹೇಳಿದ್ರೆ ಏನು, ಇನ್ಫ್ರಾರೆಡ್ ರೇಸ್ ಅಂತಾನೆ ಹೇಳ್ತೀವಿ. ಸಾರಿ, ಸ್ವಲ್ಪ ಪಾಸ್ ಆಗಿತ್ತು. ಓಕೆ, ಎಸ್. ಹಸಿರು ಮನೆ ಪರಿಣಾಮ ಅಂದ್ರೆ ಏನು? ಹಸಿರು ಮನೆ ಪರಿಣಾಮ ಅಂತ ಹೇಳಿದ್ರೆ ಅಲ್ಟ್ರಾವೈಲೆಟ್ ಅಂತ ಹೇಳಿದ್ರೆ ನೇರಳಾತೀತ ಕಿರಣಗಳು, ಹೌದಲ್ವಾ? ಇನ್ಫ್ರಾರೆಡ್ ರೇಸ್ ಮೀನ್ಸ್ ಅವಗೆಂಪು ಕಿರಣಗಳು. ಸೂರ್ಯನ ಕಿರಣಗಳು ಭೂಮಿಯನ್ನ ಬಿಸಿ ಮಾಡಿದಾಗ ಏನಾಗುತ್ತೆ, ಅದರ ಪರಿಣಾಮವಾಗಿ ಇನ್ಫ್ರಾರೆಡ್ ರೇಸ್ ಏನಾಗುತ್ತೆ, ಬಿಡುಗಡೆ ಆಗುತ್ತೆ. ಓಕೆ, ಕೆಲವು ಅನಿಲಗಳು ಏನು ಸೆರೆ ಹಿಡಿದಂತ ಕಾರಣ ವಾಯುಮಂಡಲದ ತಾಪ ಏರಿಕೆ ಆಗೋದಕ್ಕೆ ನಾವು ಹಸಿರು ಮನೆ ಪರಿಣಾಮ ಅಂತ ಹೇಳ್ತೀವಿ. ಈ ಒಂದು ಏರಿಕೆಗೆ ಕಾರಣವಾದಂತ ಅನಿಲಗಳನ್ನ ನಾವು ಹಸಿರು ಮನೆ ಅನಿಲಗಳು ಅಂತ ಹೇಳಿ ಕರಿತೀವಿ. ಮತ್ತೊಮ್ಮೆ ಓದಿ ನೋಡಿ, ಸೂರ್ಯನ ಕಿರಣಗಳು ಭೂಮಿಯನ್ನ ಬಿಸಿ ಮಾಡಿದ ಪರಿಣಾಮವಾಗಿ ಏನಾಗುತ್ತೆ, ಇನ್ಫ್ರಾರೆಡ್ ರೇಸ್ ಬಿಡುಗಡೆ ಆಗುತ್ತೆ. ಓಕೆ, ಆ ಒಂದು ಇನ್ಫ್ರಾರೆಡ್ ರೇಸ್ ಮೀನ್ಸ್ ಆ ಒಂದು ಅವಗೆಂಪು ಕಿರಣಗಳನ್ನ ಕೆಲವು ಅನಿಲಗಳು ಸೆರೆ ಹಿಡಿದ ಕಾರಣ ಮೀನ್ಸ್ ಅದು ಏನ್ ಬಿಡುಗಡೆ ಮಾಡುತ್ತೆ ಅವನ್ನ ಕೆಲವು ಅನಿಲಗಳು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಓಕೆ, ನೈಟ್ರೋಜನ್, ಇವೆಲ್ಲ ಏನು ಇಂತಹ ಒಂದು ಕೆಲವು ಅನಿಲಗಳು ಏನ್ ಮಾಡ್ತವೆ, ಇವುಗಳನ್ನ ಸೆರೆ ಹಿಡಿದುಕೊಂಡಿರ್ತವೆ. ಆಗ ಆದ ಕಾರಣದಿಂದ ಏನಾಗುತ್ತೆ, ವಾಯುಮಂಡಲದ ತಾಪ ಏರಿಕೆ ಆಗುತ್ತೆ. ಓಕೆ, ಇದನ್ನೇ ನಾವು ಹಸಿರು ಮನೆ ಪರಿಣಾಮ ಅಂತ ಹೇಳೋದು. ಸೂರ್ಯನ ಕಿರಣಗಳು ಭೂಮಿಯನ್ನ ಬಿಸಿ ಮಾಡಿದ ಪರಿಣಾಮವಾಗಿ ಬಿಡುಗಡೆಯಾಗುವಂತ ಅವಗೆಂಪು ಕಿರಣಗಳನ್ನ ಕೆಲವು ಅನಿಲಗಳು ಸೆರೆ ಹಿಡಿದ ಕಾರಣ ವಾಯುಮಂಡಲದ ತಾಪ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅವಾಗ ಹಸಿರು ಮನೆ ಪರಿಣಾಮ ಅಂತ ನಾವು ಕರಿತೀವಿ. ಈ ಏರಿಕೆಗೆ ಕಾರಣವಾದಂತ ಅನಿಲಗಳನ್ನ ನಾವೇನಂತ ಕರಿತೀವಿ, ಈ ಅನಿಲಗಳು ಏನಿರ್ತವೆ, ಸೆರೆ ಹಿಡಿದಂತ ಅನಿಲಗಳು ಏನಿರ್ತವೆ ಅವುಗಳನ್ನೇ ನಾವು ಹಸಿರು ಮನೆ ಅನಿಲಗಳು ಅಂತ ಹೇಳಿ ಕರಿತೀವಿ. ಓಕೆ, ವಾತಾವರಣದಲ್ಲಿ ಕಂಡು ಬರುವಂತಹ ಆಕ್ಸಿಜನ್ ನ 2 ರೂಪಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ನೋಡಿ, ವಾತಾವರಣದಲ್ಲಿ 2 ರೀತಿಯ ಆಕ್ಸಿಜನ್ ಕಂಡು ಬರುತ್ತೆ. ದಟ್ ಇಸ್ O2 ಅಂಡ್ O3. O3 is nothing but O2 is this is diatomic molecule oxygen and this is ಏನಂತ ಕರಿತೀವಿ, ಇದನ್ನ ಓಝೋನ್ ಅಂತ ಕರಿತೀವಿ. ಓಕೆ, ಜೀವಿಗಳಿಗೆ ವಾಯುಗೋಳ ಯಾಕೆ ಅಷ್ಟೊಂದು ಅವಶ್ಯಕ, ಬಯೋಸ್ಪಿಯರ್ ಯಾಕೆ ಬೇಕು ಜೀವಿಗಳಿಗೆ ಅಂತ ಹೇಳಿದ್ರೆ, ಇದು ವಾಯುಗೋಳ ಅನ್ನುವಂಥದ್ದು ಭೂಮಿಯನ್ನ ಒಂದು ಹೊದಿಕೆಯಂತೆ ಆವರಿಸಿದೆ. ಜೊತೆಗೆ ಹಗಲು ಇರುಳು ಹಾಗೂ ವರ್ಷವಿಡೀ ಭೂಮಿಯ ಉಷ್ಣತೆಯು ತಕ್ಕ ಮಟ್ಟಿಗೆ ಸ್ಥಿರವಾಗಿರುವಂತೆ ನೋಡಿಕೊಳ್ಳುತ್ತೆ. ಬೆಳಗಿನ ಅವಧಿಯಲ್ಲಿ ಉಷ್ಣತೆಯು ಇದ್ದಕ್ಕಿದ್ದಂಗೆ ಹೆಚ್ಚಾಗೋದನ್ನ ಕಡಿಮೆ ಮಾಡುತ್ತೆ, ತಡೆಯುತ್ತೆ. ಜೊತೆಗೆ ರಾತ್ರಿ ವೇಳೆಯಲ್ಲಿ ಭೂ ಮೇಲ್ಮೈಯಿಂದ ಹೊರ ಹೋಗದಂತೆ ಹೀಟು ರಕ್ಷಿಸುತ್ತೆ. ಓಕೆ, ಫಾರ್ ದಿಸ್ ನಮ್ಗೆ ವಾಯುಗೋಳ ಅನ್ನುವಂಥದ್ದು ಬಹಳನೇ ಮುಖ್ಯ ಅಂತ ಹೇಳ್ಬೋದು. ಓಕೆ, ಸೊ ಇದಿಷ್ಟು ಈ ಹೊತ್ತಿನ ಟಾಪಿಕ್ ಆಗಿತ್ತು. ಓಕೆ, ಇದರಲ್ಲಿ ಕೆಲವೊಂದಿಷ್ಟು ಬಹಳನೇ ಅಪ್ಲೈಡ್ ಕ್ವಶನ್ಸ್ ಏನೇನಿದಾವೆ, ಇದರಿಂದ ಇಷ್ಟೆಲ್ಲ ಕ್ವಶನ್ಸ್ EVS ಅಲ್ಲಿ ಸಾಕಷ್ಟು ಕ್ವಶನ್ಸ್ ಇದ್ರೊಳಗಡೆ ಆಲ್ರೆಡಿ ಕೇಳಿದ್ದಾರೆ. ಓಕೆ, ನೋಡಿ, ನಿಮ್ಗೆ ವಿದ್ಯಮಾನ ಅಂತ ಕೊಟ್ಟಾಗ ನಿಮ್ಗೆ ಇದು ಹಸಿರು ಮನೆ ಪರಿಣಾಮನೇ ಅಂತ ಅನ್ಸುತ್ತೆ. ಕೆಲವೊಂದ್ಸತಿ ಅದು ನೋಡಿ, ಅದಕ್ಕೆ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಝೋನ್ ವಿದ್ಯಮಾನ ಯಾವ ರೀತಿ ಇರುತ್ತೆ ಅಂತ ಕೂಡ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಪೋಸ್ಟ್ ಮಾಡಿದೀನಿ, ಅಲ್ಲಿ ಹೋಗಿ ನೋಡ್ಬೋದು. ಇದು ಹಸಿರು ಮನೆ ಪರಿಣಾಮದ ಬಗ್ಗೆ ಇರುವಂತದ್ದು. ಓಕೆ,
ಜೊತೆಗೆ ಇಲ್ಲಿ ನಾವು ಸಾಕಷ್ಟು ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಅನ್ನ ಪ್ರಶ್ನೆ ಮತ್ತು ಉತ್ತರ ಪ್ರಶ್ನೋತ್ತರಗಳ ಮೂಲಕ ನಾವು ನೋಡ್ತಾ ಹೋದ್ವಿ. ಓಕೆ, ಈ ಒಂದು ಟಾಪಿಕ್ ಈ ರೀತಿಯಾಗಿರುವಂತದ್ದು ಯಾರಿಗೆಲ್ಲ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆನಾ ಇಲ್ವಾ ಅನ್ನುವಂಥದ್ದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಇದಾದ ನಂತರ 10ನೇ ತರಗತಿ MCQ ಸ್ಟಾರ್ಟ್ ಆಗುತ್ತೆ. ಇದ್ರ ನಂತರ ಇನ್ನೊಂದು ವಿಡಿಯೋ ಇದೆ, ಸೊ ಅಲ್ಲಿಗೆ 9th ಕ್ಲಾಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.